ನಮಗೆ ಇವತ್ತು 18 ಬಸ್ ಬೇಕು, ನಮಗೆ ಇವತ್ತು 26 ಬಸ್ ಬೇಕು ಅಂತೆಲ್ಲನೂ ಹೇಳ್ತಾಯಿದ್ರು. ಸೊ ಇವರು KSRTCನವರು ರಾತ್ರಿ 10 ಗಂಟೆ ಆದಮೇಲಿಂದ ಅವರು ಯಾವುದೋ ಶೆಡ್ಯೂಲ್ಗಳನ್ನ ಕ್ಯಾನ್ಸಲ್ ಮಾಡಿ ಈ ಬಸ್ಗಳನ್ನು ನಮಗೆ ಕೊಡ್ತಾಯಿದ್ರು. ಈ ಶಿವಮೊಗ್ಗ ಸುತ್ತಮುತ್ತ ಯಾವ ಜಾಗಗಳಲ್ಲಿ ಈ ರೀತಿ ರಾಸ್ತಾ ರೋಕೋ ಅಜಿಟೇಷನ್ ಆಯಿತು ಅಂತ ಸಂಬಂಧಪಟ್ಟ ವ್ಯಕ್ತಿಗಳನ್ನೆಲ್ಲರನ್ನು ಕರೆಸಿ ಅದಕ್ಕೆ ಕಾನೂನು ಪ್ರಕಾರ ನಾವು ಏನೇನು ಮಾಡಬೇಕು ಅವನ್ನೆಲ್ಲನೂ ಮಾಡಿ ನಿಮಗೆ 1831ನೇ ಇಸ್ವಿನಲ್ಲಿ ಶುರುವಾಯಿತು. ಇದು ಇನ್ಸಿಡೆಂಟಲಿ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಆದ ಮೊದಲನೇ ರೈತ ಚಳವಳಿ. ಆ ಕಾನೂನಿನ ವೈಫಲ್ಯ ಅನ್ನುವ ನೆವವನ್ನು ಹೂಡಿ ನಮ್ಮ ಈ ಈಸ್ಟ್ ಇಂಡಿಯಾ ಕಂಪ್ನಿನವರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ನ ಅಧಿಕಾರದಿಂದ ಇಳಿಸಿ, ನಾವು ನಿಮ್ಮ ರಕ್ಷಣೆಗಾಗಿ ಒಂದು ಸೈನ್ಯವನ್ನು ನಾವು ಇಟ್ಟಿರ್ತೀವಿ, ಅದಕ್ಕೆ ನೀವು ನಮಗೆ 25 ಲಕ್ಷ ಹಣ ನೀವು ನಮಗೆ ಕೊಡಬೇಕು ಒಂದು ವರ್ಷಕ್ಕೆ ಅಂತೆಲ್ಲನೂ ಹೇಳಿಬಿಟ್ಟು, ಅಕಸ್ಮಾತಾಗಿ ಏನಾದ್ರೂ ನೀವು ಕೊಡೋಕ್ಕೆ ಸಾಧ್ಯವಾಗದೆ ಹೋದರೆ ನಾವು ನಮಗೆ ಬೇಕಾದಂಥ ಜಾಗವನ್ನು ನಮ್ಮ ವಶಕ್ಕೆ ತಗೋಬೋದು, ಹಾಗೆ ಹೀಗಂತೆಲ್ಲನೂ ನಿಮಗೆ ಮೊದಲನೇ ಚಳುವಳಿ ಆಗಿದ್ದು 1820ರ ದಶಕದಲ್ಲಿ. ಒಂದು ರೀತಿ ಬರಗಾಲ, ಮಹಾ ಕೆಟ್ಟ ಬರಗಾಲ, ಭಾಳ ಜನ ಸತ್ರು. ಆವಾಗ ಭೂ ಕಂದಾಯದ ವಸೂಲಿ ಕಷ್ಟ ಆಯಿತು. ಕನ್ನಡ ನಾಡಿನ ರನ್ನದರತುನ ಕೇಳೋ ಕಥೆಯನ್ನ. ಕರ್ನಾಟಕ ರಾಜ್ಯದಲ್ಲಿ ಈ ರೈತ ಚಳುವಳಿಯ ಬಗ್ಗೆ ಏನೇನೋ ಪ್ರಶ್ನೆಗಳು ಬರುತ್ತೆ. ಆವಾಗ ಜನಗಳಿಗೆ ಯಾವಾಗ ನಿಮಗೆ ರೈತ ಚಳುವಳಿ ಆಯಿತು ಅಂತಂದರೆ ಅದರದ್ದು ತುಂಬ ಹಿಂದೆ ಆಗಿರೋದು ಅಂತ ಯೋಚನೆ ಮಾಡಿದ್ರೆ ಜನಗಳಿಗೆ ಕಾಣಿಸೋದು ನಮ್ಮ ಈ ಕಾಗೋಡು ಸತ್ಯಾಗ್ರಹ ಮಾತ್ರ. ಆದರೆ ನೀವು ನಮ್ಮ ಈ ಮೈಸೂರು ಸಂಸ್ಥಾನದ ಚರಿತ್ರೆಯನ್ನು ನೀವು ನೋಡಿದ್ರೆ ನಿಮಗೆ ಇದು 100 ವರ್ಷದ ಇನ್ನು ಹಿಂದಕ್ಕೆ ನಿಮ್ಮನ್ನು ತಗೊಂಡೋಗುತ್ತೆ. ನಿಮಗೆ ಮೊದಲನೇ ಚಳುವಳಿ ಆಗಿದ್ದು 1820ರ ದಶಕದಲ್ಲಿ. ಆವಾಗ ನಮ್ಮ ಕೊನೆ ಆಂಗ್ಲೋ ಮೈಸೂರು ಯುದ್ಧ 1799ರಲ್ಲಿ ಆಯಿತು. ಅದು ಟಿಪ್ಪು ಸಾವನಿಂದ ಅದು ಕೊನೆಗೊಂಡಿತು. ಆವಾಗ ಈಸ್ಟ್ ಇಂಡಿಯಾ ಕಂಪ್ನಿಗೂ ಮೈಸೂರು ಸಂಸ್ಥಾನಕ್ಕೂ ಒಂದು ಒಪ್ಪಂದ ಆಯಿತು. ಆ ಒಪ್ಪಂದದಲ್ಲಿ ಅವರು ನಾವು ನಿಮ್ಮ ರಕ್ಷಣೆಗಾಗಿ ಒಂದು ಸೈನ್ಯವನ್ನು ನಾವು ಇಟ್ಟಿರ್ತೀವಿ, ಅದಕ್ಕೆ ನೀವು ನಮಗೆ 25 ಲಕ್ಷ ಹಣ ನೀವು ನಮಗೆ ಕೊಡಬೇಕು ಒಂದು ವರ್ಷಕ್ಕೆ ಅಂತೆಲ್ಲನೂ ಹೇಳಿಬಿಟ್ಟು, ಅಕಸ್ಮಾತಾಗಿ ಏನಾದ್ರೂ ನೀವು ಕೊಡೋಕ್ಕೆ ಸಾಧ್ಯವಾಗದೆ ಹೋದರೆ ನಾವು ನಮಗೆ ಬೇಕಾದಂಥ ಜಾಗವನ್ನು ನಮ್ಮ ವಶಕ್ಕೆ ತಗೋಬೋದು, ಹಾಗೆ ಹೀಗಂತೆಲ್ಲನೂ ನಿಮಗೆ ಈ 1799ರಲ್ಲಿ 2 ಒಪ್ಪಂದಗಳಾಯಿತು. ಒಂದು ಸಬ್ಸಿಡಿಯರಿ ಟ್ರೀಟಿ ಅಂತ ಇನ್ನೊಂದು ಪಾರ್ಟಿಷನ್ ಟ್ರೀಟಿ ಅಂತ ಒಂದು. ನನ್ನ ಪುಸ್ತಕದಲ್ಲಿ ಇದ್ರದ್ದು ಒರಿಜಿನಲ್ಸ್ನ ನಾನು ಸೇರಿಸಿದ್ದೀನಿ. ಆವಾಗ ಏನಾಯ್ತಪ್ಪ ಅಂತಂದರೆ 1823-24ರಲ್ಲಿ ಮತ್ತು 26-27ರಲ್ಲಿ ಈ ಮಳೆಯ ವೈಫಲ್ಯದಿಂದ ನಮಗೆ ಮೈಸೂರು ಸಂಸ್ಥಾನದಲ್ಲಿ ಒಂಥರ ಭೀಕರ ಕ್ಷಾಮ ಅನ್ನೋ ಹಂತಕ್ಕೆ ಬಂತು. ಬರಗಾಲ, ಮಹಾ ಕೆಟ್ಟ ಬರಗಾಲ, ಭಾಳ ಜನ ಸತ್ರು. ಆವಾಗ ಭೂ ಕಂದಾಯದ ವಸೂಲಿ ಕಷ್ಟ ಆಯಿತು. ರೈತರು ಹೇಳಿದರು, ನಮಗೆ ಮಳೆನೇ ಇಲ್ಲ, ನಾವೇನು ಯಾವ ಥರದ ಬೆಳೆನೂ ನಾವು ಬೆಳೆಯೋಕ್ಕೆ ಸಾಧ್ಯವಾಗಿಲ್ಲ. ಅಂಥ ಟೈಮ್ನಲ್ಲಿ ನೀವು ನಮಗೆ ಭೂ ಕಂದಾಯ ಕಟ್ಟಬೇಕು ಅಂತಂದರೆ ನಾನು ಯಾವ ಆಧಾರದಲ್ಲಿ ಹೆಂಗೆ ಕೊಡಲಿ, ನನಗೆ ಬೆಳೆನೇ ಇಲ್ಲ ಅಂತ ಹೇಳಿದರು. ಆವಾಗ ಮೈಸೂರು ಮಹಾರಾಜರಿಗೆ ಈ ಈಸ್ಟ್ ಇಂಡಿಯಾ ಕಂಪ್ನಿಗೆ 25 ಲಕ್ಷ ಕೊಡಬೇಕಿತ್ತಲ್ಲ. ತುಂಬ ತಮಾಷೆ ಅಂತಂದರೆ ಆವಾಗ ಮೈಸೂರು ಸಂಸ್ಥಾನದ ಒಟ್ಟು ಉತ್ಪತ್ತಿ 35 ಲಕ್ಷ, 25 ಲಕ್ಷ ಈಸ್ಟ್ ಇಂಡಿಯಾ ಕಂಪ್ನಿಗೆ ಕೊಟ್ಟು ಇನ್ನು 10 ಲಕ್ಷದಲ್ಲಿ ಇವರು ಇಡೀ ರಾಜ್ಯನ ಆಡಳಿತದ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. 25 ಲಕ್ಷ ಅಂದರೆ ಕೋಟಿ ಮೇಲೆ ದಾಟುತ್ತೆ. 25 ಲಕ್ಷಕ್ಕೆ ಅದ್ರ ಇವಾಗಿನ ಹಣಕ್ಕೆ ಅದನ್ನು ಹೋಲಿಸ್ಕೊಂಡ್ರೆ ಅದು ಎಷ್ಟು ಕೋಟಿ ಆಗುತ್ತೆ ಅಂತ ನನಗೆ ಹೇಳೋಕ್ಕಾಗಲ್ಲ. ನನಗೆ ಹೇಳೋಕ್ಕಾಗಲ್ಲ ನನಗೆ, ಯಾಕೆಂದರೆ ನಾವು ಸುಮಾರು 200-250 ವರ್ಷದ ಹಿಂದಿನ ಘಟನೆ ಇದು. ಈ
ಭೂ ಕಂದಾಯದ ವಸೂಲಿನಲ್ಲಿ ಸ್ವಲ್ಪ ಕಮ್ಮಿ ಕಂಡಿದ್ದಕ್ಕೆ ಆಗ ಬ್ರಿಟಿಷ್ ಸರ್ಕಾರಕ್ಕೆ ಇವರು ನಮಗೆ ಈ 25 ಲಕ್ಷ ಕೊಡದೇ ಹೋಗಬಹುದು ಅನ್ನೋ ಒಂದು ಆತಂಕ ಹುಟ್ಟಿ ಆಗ ಅವರು ಮದ್ರಾಸ್ನಲ್ಲಿ ಗವರ್ನರ್ ಆಗಿದ್ದ ಸರ್ ಥಾಮಸ್ ಮನ್ರೋ ಅನ್ನುವ ವ್ಯಕ್ತಿಯನ್ನು ಮೈಸೂರಿಗೆ ಕಳಿಸ್ಕೊಡ್ತಾರೆ. ನಿಮ್ಮ ಭೂ ಕಂದಾಯದಲ್ಲಿ ಎಷ್ಟು ಬರಬೇಕಿತ್ತು ಅಷ್ಟು ಬರ್ತಾ ಇಲ್ಲ, ಇವಾಗೆಲ್ಲನೂ ಕಮ್ಮಿ ಆಗ್ತಾ ಇದೆ, ಆ ರೀತಿ ಇತ್ತು ಅಂತಂದರೆ ನಮಗೂ ನಿಮಗೂ ಈ ವಿಷಯದಲ್ಲಿ ಒಂಥರ ಸಂಘರ್ಷ ಆಗಬಹುದು, ಅದಕ್ಕೋಸ್ಕರ ನೀವೇನಾದ್ರೂ ಮಾಡಬೇಕು ಅಂತ. ಅವಾಗೇನ ಮೈಸೂರು ಮಹಾರಾಜರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು 5 ವರ್ಷದ ಬಾಲಕನಾಗಿದ್ದಾಗ ಅವರು 1799ರಲ್ಲಿ ಅವರು ಪಟ್ಟಾಭಿಷೇಕ ಆಯಿತು. ಅವ್ರಿಗೆ ಮೈಸೂರಿನ ಸಿಂಹಾಸನದ ಮೇಲಿಂದ ಅವ್ರನ್ನ ಕೂರಿಸಿದ್ರು. ಆಗ ಅವರು ಒಂದು ಸ್ಕೀಮ್ ಮಾಡಿದ್ರು, ಷರತ್ ಅಂತ ಒಂದು ಸ್ಕೀಮ್ ಮಾಡಿದ್ರು. ಅದರಲ್ಲಿ ಬೇರೆ ವ್ಯಕ್ತಿಗಳ ಮುಖಾಂತರ ಈ ಭೂ ಕಂದಾಯವನ್ನು ವಸೂಲಿಯನ್ನು ಮಾಡಿ ಅದನ್ನು ಸರ್ಕಾರಕ್ಕೆ ಕೊಡೋದು, ಅದನ್ನು ಇವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಕೊಡಬೇಕು ಅಂತ ಆಯಿತು. ಆವಾಗ ರೈತರು ಶಿವಮೊಗ್ಗ ಜಿಲ್ಲೆಯಲ್ಲಿ ಆವಾಗ ಬೋರ್ಡ್ಗಳು ಹಾಕಿದ್ರು, ಹೀಗೆ ಕಂದಾಯ ವಸೂಲಿಗೆ ಅಂತ ಬರುವಂತಹ ಸರ್ಕಾರಿ ಅಧಿಕಾರಿಗಳಿಗೆ ನಮ್ಮ ಊರಿಗೆ ಪ್ರವೇಶ ಇಲ್ಲ ಅಂತ ಹೇಳಿ ಬೋರ್ಡ್ನ ಹಾಕಿದ್ರು. ಆವಾಗ ಇದು ಶುರುವಾಗಿದ್ದು ನಗರ್ನಲ್ಲಿ, ನಗರ ಅಂತ ಇತ್ತು. ಹೊಸನಗರದಿಂದ ಇನ್ನೂ ಮುಂದಕ್ಕೆ ಹೋದರೆ ಆಗ ನಗರ ನಿಜವಾಗ್ಲೂ ನಗರ. ನಗರದಿಂದ ನೀವು ಕುಂದಾಪುರದ ಕಡೆ ಹೋಗಬೇಕು, ಇಲ್ಲ ಹೊಸನಗರದಿಂದ ನಗರದ ಮುಖಾಂತರ ನೀವು ಕುಂದಾಪುರಕ್ಕೆ ಹೋಗುವಾಗ ನಿಮ್ಮ ನಗರ ಅಂತ ಬರುತ್ತೆ. ಆವಾಗ ಅದು 1,000 ಮನೆಗಳಿದ್ದಂತಹ ಊರದು, ಅಷ್ಟು ದೊಡ್ಡ ಊರದು. ಅಲ್ಲಿ ಈ ಕನ್ನೇಶ್ವರ ರಾಮ ಲೆಜೆಂಡ ಇದೆಯಲ್ಲ, ಆ ಪ್ರದೇಶದ ವ್ಯಕ್ತಿ ಕನ್ನೇಶ್ವರ ರಾಮ. ಅಲ್ಲಿ ಈ ಚಳುವಳಿ ಶುರುವಾಗಿ ಕೊನೆಗೆ ಚಿತ್ರದುರ್ಗವರೆಗೂ ಹೋಯಿತು. ಆವಾಗ ನಿಮ್ಮ ಕಾನೂನಿನ ವೈಫಲ್ಯ ಅನ್ನುವ ನೆವವನ್ನು ಹೂಡಿ ನಮ್ಮ ಈ ಈಸ್ಟ್ ಇಂಡಿಯಾ ಕಂಪ್ನಿನವರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ನ ಅಧಿಕಾರದಿಂದ ಇಳಿಸಿ ಅವರು 1831ನೇ ಇಸ್ವಿನಲ್ಲಿ ನಮ್ಮ ಮೈಸೂರು ಸಂಸ್ಥಾನದ ಆಡಳಿತವನ್ನು ತಾವೇ ನೇರವಾಗಿ ವಹಿಸ್ಕೊಂಡ್ಬಿಟ್ರು. ಅಲ್ಲಿಂದ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಬ್ರಿಟಿಷ್ ಅಧಿಕಾರಿಗಳು ಆಗ ಅವ್ರಿಗೆ ಕಮಿಷನರ್ಸ್ ಅಂತ ಕರೀತಾಯಿದ್ರು. ಸೊ ಈ ಕಮಿಷನರ್ಗಳ ಯುಗ ನಿಮಗೆ 1831ನೇ ಇಸ್ವಿನಲ್ಲಿ ಶುರುವಾಯಿತು. ಇದು ಇನ್ಸಿಡೆಂಟಲಿ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಆದ ಮೊದಲನೇ ರೈತ ಚಳವಳಿ. ಆಮೇಲಿಂದ ನಾವು ಕಾಗೋಡು ಸತ್ಯಾಗ್ರಹಕ್ಕೆ ಬರ್ತೀವಿ. ಕಾಗೋಡು ಸತ್ಯಾಗ್ರಹದ ಡೈರೆಕ್ಟ್ ರಿಸಲ್ಟನ್ನೇ ನಮ್ಮ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ 1974. ಅದರಲ್ಲಿ ನಮ್ಮ ದೇವರಾಜ ಅರಸ ಅವರ ಕೊಡುಗೆಯನ್ನು ನಾವು ನೆನೆಸ್ಕೋಬೇಕು. ಮತ್ತು ಈ ಲ್ಯಾಂಡ್ ಎಜಿಟೇಷನ್ ಆಗೋದಕ್ಕೆ ತುಂಬ ದುಡಿದಂತಹ ಶಾಂತವೇರಿ ಗೋಪಾಲಗೌಡ ಅವರನ್ನು ನೆನೆಸ್ಕೋಬೇಕು. ಹಾಗಾಗಿ ಇದು ಬೆಳ್ಕೊಂಡು ಬಂತು. ಆಮೇಲೆ 81, 82 ಆ ಸಮಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಬಂತು. ಅದರ ಅಧ್ಯಕ್ಷರು ರುದ್ರಪ್ಪ ಅನ್ನುವರು, ಶಿವಮೊಗ್ಗನವರೇ, ಅವರ ಅಧ್ಯಕ್ಷರಾದರು. ಅದರಲ್ಲಿ ನಾಯಕತ್ವವನ್ನು ವಹಿಸಿದಂಥವರಲ್ಲಿ ನಮ್ಮ ನಂಜುಂಡಸ್ವಾಮಿ, ಪ್ರೊಫೆಸರ್ ನಂಜುಂಡಸ್ವಾಮಿ, ಮತ್ತು ND ಸುಂದರೇಶ್ ಮತ್ತು ಕಡಿದಾಳ್ ಶಾಮಣ್ಣ, ಇವರು ತುಂಬ ಮುಖ್ಯಸ್ಥರಾದರು. ಇವರು ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆಗೂ ಓಡಾಟ ಮಾಡಿ ನಮ್ಮ ಸರ್ಕಾರದ ಮುಂದೆ ಅವರು ರೈತರ ಬೇಡಿಕೆಗಳು ಅಂತ ಒಂದು ಚಿಕ್ಕ ಪುಸ್ತಕನ ತಗೊಂಡು ಬಂದರು. ಅದರದ್ದು ಒಂದು ಸ್ಕ್ಯಾನ್ಡ್ ಕಾಪಿ ನನ್ನ ಹತ್ರ ಇದೆ. ಅದರಲ್ಲಿ ಅವ್ರ ಬೇಡಿಕೆಗಳೇನು ಅಂತ ಮಾಡಿದ್ರು. ಆವಾಗ ನಮ್ಮ ಇಲ್ಲಿ ಗುಂಡೂರಾವ್ ಅವರ ಸರ್ಕಾರ ಇತ್ತು. ಸೊ ಆವಾಗ ಸರ್ಕಾರದ ಉತ್ತರ ಏನಪ್ಪ ಅಂತಂದರೆ, ನಾವು ಇಡೀ ರಾಜ್ಯಕ್ಕೆ ಈ ಶಿವಮೊಗ್ಗ ರೈತರ ಬೇಡಿಕೆಗಳನ್ನು ನಾವು ಎಲ್ಲ ಕಡೆಗೂ ಅಪ್ಲೈ ಆಗತ್ತೆ ಅಂತ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಪ್ರದೇಶದ ರೈತರದ ಸಮಸ್ಯೆ ಒಂದೊಂದು ರೀತಿಯಲ್ಲಿರುತ್ತೆ. ಹಾಗಾಗಿ
ಶಿವಮೊಗ್ಗದ ಸಮಸ್ಯೆಗಳೇ ಕರ್ನಾಟಕದ ಸಮಸ್ಯೆಗಳು ಅಂತ ನಾವು ಹೇಳೋಕ್ಕೆ ಆಗಲ್ಲ ಅಂತ ಹೇಳಿದರು. ಅದು ತುಂಬ ಸಂಘರ್ಷಕ್ಕೆ ಅವಕಾಶ ಆಯಿತು. ನವಲಗುಂದದಲ್ಲಿ ಪೊಲೀಸ್ ಫೈರಿಂಗ್ ಆಗಿ ಅಲ್ಲಿ ಇಬ್ಬರು ರೈತರು ತೀರೋದ್ರು. ಮತ್ತು ಆ ಸಂಘರ್ಷದಲ್ಲೇ ಇಬ್ಬರು ಪೊಲೀಸ್ನವರೂ ಅವರೂ ಸತ್ತೋದ್ರು ಗಲಾಟೆಯಲ್ಲಿ. ಆಮೇಲಿಂದ ಶಿವಮೊಗ್ಗ ಸುತ್ತಮುತ್ತ ಎಲ್ಲನೂ ತುಂಬ ಅಜಿಟೇಷನ್ಸ್ ಆಯಿತು. ಆಮೇಲೆ ಅದು ಸ್ವಲ್ಪ ತಣ್ಣಗಾಗೋಕ್ಕೆ ಶುರುವಾಯಿತು. ಆದರೆ ಅಜಿಟೇಷನ್ ಆಗೋ ಸಂದರ್ಭದಲ್ಲಿ ಮಾತ್ರ ಶಿವಮೊಗ್ಗ ಜಿಲ್ಲಾ ಪೊಲೀಸ್ನವ್ರಿಗೆ ಎಷ್ಟು ಕಷ್ಟಗಳಾಯಿತು ಅಂತ ಹೇಳಿದ್ರೆ ಅದನ್ನು ನಾನು ಅಲ್ಲಿದ್ದೆ. ಅದರ ನಾಯಕತ್ವ ವಹಿಸಿದ್ದವರು ಆವಾಗಿನ SP BN ನಾಗರಾಜ್ ಅಂತ, ಅವರು SP ಆಗಿದ್ದರು. ಮತ್ತು ಹೆಡ್ ಕ್ವಾರ್ಟರ್ಸ್ DSP ಮಿಸ್ಟರ್ T ಜಯಪ್ರಕಾಶ್ ಅವರಿದ್ದರು. ಆವಾಗಿನ ವ್ಯವಸ್ಥೆಯಲ್ಲಿ ಒಂದು ಜಿಲ್ಲೆಯಲ್ಲಿ ಏನಾದರೂ ಸಮಸ್ಯೆ ಆದರೆ ಇಡೀ ಜಿಲ್ಲೆಯ ಪೊಲೀಸ್ನವರು ಒಂದು ಜಾಗಕ್ಕೆ ಹೋಗಿ ಒಂದು ಸಮಸ್ಯೆ ಮುಗಿಯೋವರೆಗೂ ಅಲ್ಲೇ ಇದ್ದು ಆಮೇಲಿಂದ ನಾರ್ಮಲ್ಸಿ ರೆಸ್ಟೋರ್ ಆದಮೇಲಿಂದ ಅವ್ರವ್ರಿಗೆ ವಾಪಸ್ ಹೋಗ್ತಾಯಿದ್ವಿ. ಹಾಗಾಗಿ ಇಂಥ ಸಮಸ್ಯೆಗಳಾದಾಗ ನಾನು ಬಾಪ ಅಂತ ಕರೀತಾಯಿದ್ರು. ನಾನು ಅಲ್ಲಿಗೆ ಹೋಗ್ತಾಯಿದ್ದೆ. ಈ ಒಂದು ರಾಸ್ತಾ ರೋಕೋ ಅಂತ ಒಂದು ಚಳವಳಿ ಶುರು ಮಾಡಿದ್ರು ರೈತರು. ರಾಸ್ತಾ ರೋಕೋ ಅಂತಂದರೆ ಈ ನಮ್ಮ ಈ ಎಸೆನ್ಷಿಯಲ್ ಐಟಮ್ಸ್ ಯಾವುದು ಹಾಲು ಇಂಥ ಐಟಮ್ಸ್ನೆಲ್ಲ ನಾವು ನಗರ ಪ್ರದೇಶಕ್ಕೆ ತಲುಪೋದಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ, ನಾವು ರಸ್ತೆ ತಡೆ ಮಾಡ್ತೀವಿ ಅಂತೆಲ್ಲ ಹೇಳಿಬಿಟ್ಟು ಅದನ್ನು ಈ ಥರ ಸಾಮಾನುಗಳನ್ನು ನಗರ ಪ್ರದೇಶಕ್ಕೆ ಬರೋದಕ್ಕೆ ಅವರು ಅವಕಾಶ ಮಾಡಿ ಕೊಡ್ತಾ ಇರಲಿಲ್ಲ. ಇದು ಸುಮಾರು ದಿವಸ ನಡೀತು. ಶುರುವಾಗ್ತಾ ಇದ್ದಿದ್ದು ನಮಗೆ ಶಿವಮೊಗ್ಗ ಭದ್ರಾವತಿಯ ಮಧ್ಯೆ ಮಾಚೇನಹಳ್ಳಿ ಅಂತ ಒಂದು ಊರು ಬರುತ್ತೆ. ಅಲ್ಲಿ ನಮ್ಮದು KSRPದು ಒಂದು ಕಂಟಿಂಜೆಂಟ್ ಇದೆ. ಆವಾಗ ಏನೂ ಇರಲಿಲ್ಲ. ಅಲ್ಲೊಂದು ಮಿಲ್ಕ್ ಡೈರಿ ಇತ್ತು. ಸೊ ಮಿಲ್ಕ್ ಡೈರಿಯಿಂದ ಹಾಲು ಹೊರಟ್ರೆ ಅದು ಭದ್ರಾವತಿಗೂ ಹೋಗಬೇಕು, ಶಿವಮೊಗ್ಗಗೂ ಹೋಗಬೇಕು. ಸೊ ಮಿಲ್ಕ್ ಡೈರಿಯಿಂದ ಮಧ್ಯದಲ್ಲಿ ಸೆಂಟ್ರ್ ಪಾಯಿಂಟ್, ಮತ್ತು ಆ ಕಡೆ ಈ ಕಡೆ ಎರಡೂ ಕಡೆಗೂ ನಿಮಗೆ ಈ ಹಾಲಿನ ಹಂಚಿಕೆಗೆ ಬಂದಂತಹ ವಾಹನಗಳನ್ನು ಅವರು ತಡಿತಾಯಿದ್ರು ಬೆಳಗ್ಗೆ 4 ಗಂಟೆಗೆ. ಸೊ ನಮ್ಮ ಮೊದಲನೇ ಮೆಸೇಜ್ ಬರ್ತಾ ಇದ್ದಿದ್ದು ಈ ಮಿಲ್ಕ್ ವ್ಯಾನ್ ಸ್ಟಾಪ್ಡ್ ಅಟ್ ಮಾಚೇನಹಳ್ಳಿ ಅಂತ ವೈರ್ಲೆಸ್ನಲ್ಲಿ ನಮಗೆ ಮೆಸೇಜ್ ಬರ್ತಾಯಿತ್ತು. ಸೊ ನಾವು ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ಅವ್ರು ರಾಸ್ತಾ ರೋಕೋ ಮಾಡ್ತೀವಿ ಅಂದರೆ ನಾವು ಅವ್ರನ್ನ ಇನ್ನು ಹಿಂಗೆ ಮಾಡ್ತೀರಿ, ಅವ್ರನ್ನ ಅಲ್ಲಿಂದ ಇಳಿಸಬೇಕಾದ್ರೆ ಅವ್ರಿಗೆ ಅರೆಸ್ಟ್ ಮಾಡದೆ ಹೋದರೆ ನಾವು ಅವ್ರನ್ನ ಜಾಗದಿಂದ ತೆಗಿಯೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ನಾವು ಅರೆಸ್ಟ್ ಮಾಡಿ ಮೊದಲೇನು ಮಾಡ್ತಾಯಿದ್ವಿ ಅಂತಂದರೆ ನಮಗೆ ಕರ್ನಾಟಕ ಪೊಲೀಸ್ ಆ್ಯಕ್ಟ್ನಲ್ಲಿ ಒಂದು ಪ್ರಾವಿಷನ್ ಇದೆ. ಅದೇನಪ್ಪ ಅಂದರೆ ಯಾವುದೋ ಒಂದು ಸಂದರ್ಭ ಇರುತ್ತೆ, ಆ ಸಂದರ್ಭ ಮುಗಿಯೋವರೆಗೂ ನಾವು ಅವ್ರನ್ನ ಬೇಕಾದರೆ ಇಟ್ಕೋಬೋದು ಅಂತ ಆಗ್ತಾಯಿತ್ತು. ಆದರೆ ಇದು ಬೆಳೀತಾ ಎಷ್ಟು ದೊಡ್ಡದಾಗಿ ಬೆಳೀತು ಅಂತಂದರೆ ನಾವು ಇವ್ರನ್ನ ಬೆಳಿಗ್ಗೆ ಅರೆಸ್ಟ್ ಮಾಡಿ ಸಾಯಂಕಾಲದ ಮೇಲಿಂದ ನಾವು ರಿಲೀಸ್ ಮಾಡ್ತೀವಿ ಅಂತಂದರೆ ಅದು ಸಾಧ್ಯ ಆಗ್ತಾ ಇರಲಿಲ್ಲ. ಅವ್ರ ಮೇಲೆ ರೆಗ್ಯುಲರ್ ಕೇಸ್ಗಳನ್ನು ಬುಕ್ ಮಾಡಬೇಕಾಗಿ ಬಂತು. ಅವ್ರನ್ನೆಲ್ಲರೂ ಬೆಳಗ್ಗೆ 4 ಗಂಟೆಗೆ ಶುರುವಾಗಿ ಈ ಇಡೀ ಜಿಲ್ಲೆ ಶಿವಮೊಗ್ಗ ಭದ್ರಾವತಿ ಸುತ್ತಮುತ್ತ ಯಾರು ಎಲ್ಲೆಲ್ಲಿ ಈ ರೀತಿ ರಾಸ್ತಾ ರೋಕೋ ನಡೀತಾ ಇತ್ತು ಅಂಥ ರೈತರನ್ನೆಲ್ಲರನ್ನು ಕರ್ಕೊಂಡು ಬಂದು ಶಿವಮೊಗ್ಗದ ಕೋಟೆ ಪೊಲೀಸ್ ಸ್ಟೇಷನಲ್ಲಿ ನಾವು ಬೇರೆ ಬೇರೆ ಗುಂಪುಗಳನ್ನು ಆಗಿ ಮಾಡಿ ಅದಕ್ಕೆ ಸಂಬಂಧಪಟ್ಟ ಜ್ಯೂರಿಸ್ಡಿಕ್ಷನ್ ಪೊಲೀಸ್ನವ್ರನ್ನೆಲ್ಲರನ್ನೂ ಅಲ್ಲಿಗೆ ಕರ್ಕೊಂಡು ಬಂದು ಅವರ ಪ್ರಕಾರ ಈಗ ಶಿವಮೊಗ್ಗ ರೂರಲ್ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂತಹ ಗುಂಪುಗಳನ್ನು ಒಟ್ಟಿಗೆ ಸೇರಿಸಿ ಶಿವಮೊಗ್ಗ ರೂರಲ್ ಪೊಲೀಸ್ ಸ್ಟೇಷನ್ನವರು ಆ ಕೇಸನ್ನ ದಾಖಲಾತಿ ಮಾಡ್ಕೊಳ್ಳೋದು, ಭದ್ರಾವತಿ ರೂರಲ್ ಪೊಲೀಸ್ ಸ್ಟೇಷನ್ನವರು ಅವ್ರು ಮಾಡ್ಕೊಳ್ಳೋದು. ಹೀಗೆ ಶಿವಮೊಗ್ಗ ಸುತ್ತಮುತ್ತ ಯಾವ ಜಾಗಗಳಲ್ಲಿ ಈ ರೀತಿ ರಾಸ್ತಾ ರೋಕೋ ಅಜಿಟೇಷನ್ ಆಯಿತು ಅಂತ ಸಂಬಂಧಪಟ್ಟ ವ್ಯಕ್ತಿಗಳನ್ನೆಲ್ಲರನ್ನು ಕರೆಸಿ ಅದಕ್ಕೆ ಕಾನೂನು ಪ್ರಕಾರ ನಾವೇನೇನು ಮಾಡಬೇಕು ಅವನ್ನೆಲ್ಲನೂ ಮಾಡಿ, ಅದು ನಮ್ಮ ವಾಸುದೇವ ಭಟ್ ಅಂತ ನಮ್ಮ ಇನ್ಸ್ಪೆಕ್ಟ್ರ್ ಇದ್ದರು. ಅವರು ಈ ಎಲ್ಲ ರೈತರುಗಳಿಗೆ ಊಟದ ವ್ಯವಸ್ಥೆ ಬರೀ ಒಂದೇ ಒಂದು ಡಿಶ್, ಒಂದು ಚಿತ್ರಾನ್ನನೋ ಏನೋ ಒಂದು ಮಾಡಿಬಿಟ್ಟು ಅವ್ರಿಗೆ ನಾವು ಕೊಡ್ತಾಯಿದ್ವಿ. ಇವ್ರನ್ನೆಲ್ಲರೂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಆಗ ಅವರು ಜುಡಿಷಿಯಲ್ ರಿಮಾಂಡ್ ಅಂತ ಕಳಿಸ್ಕೊಡ್ತಾಯಿದ್ರು. ಆ ಮಾಹಿತಿ ನಮಗೆ ಸಾಯಂಕಾಲ 4:30, 5 5:15 ಗಂಟೆ ಆದಮೇಲಿಂದ ಬರ್ತಾಯಿತ್ತು.
ಆಗ ಇವತ್ತಿನ ಎಷ್ಟು ಜನರನ್ನ ನಾವು ಜೈಲಿಗೆ ಕಳಿಸ್ಬೇಕು, ಶಿವಮೊಗ್ಗ ಜೈಲಿಗೆ ಕಳಿಸೋ ಸಾಧ್ಯತೆ ಇರಲಿಲ್ಲ. ಮತ್ತು ಬಳ್ಳಾರಿಯಲ್ಲಿ, ಗುಲ್ಬರ್ಗಲ್ಲಿ, ಮೈಸೂರಲ್ಲಿ ಯಾವ್ಯಾವ ಜೈಲಿನಲ್ಲಿ ಎಷ್ಟು ಖಾಲಿ ಇದೆ ಅನ್ನೋದನ್ನು ಆವಾಗಿನ ಟ್ರಂಕ್ ಕಾಲ್ನ ಮಾಡಿ ತಿಳ್ಕೊಂಡು ಈ ಮಾಹಿತಿಯನ್ನು ನಮ್ಮ SP ಸಾಹೇಬರಿಗೆ ತಿಳಿಸಿ, ಕೊನೆಯಿಂದ ಅವರು KSRTCನವ್ರ ಜೊತೆ ಮಾತನಾಡಿ ನಮಗೆ ಇವತ್ತು 18 ಬಸ್ ಬೇಕು, ನಮಗೆ ಇವತ್ತು 26 ಬಸ್ ಬೇಕು ಅಂತೆಲ್ಲನೂ ಹೇಳ್ತಾಯಿದ್ರು. ಸೊ ಇವರು KSRTCನವರು ರಾತ್ರಿ 10 ಗಂಟೆ ಆದಮೇಲಿಂದ ಅವರು ಯಾವುದೋ ಶೆಡ್ಯೂಲ್ಗಳನ್ನ ಕ್ಯಾನ್ಸಲ್ ಮಾಡಿ ಈ ಬಸ್ಗಳನ್ನು ನಮಗೆ ಕೊಡ್ತಾಯಿದ್ರು. ನಾವು ಕೋರ್ಟ್ ಮುಂದೆ ಇದ್ದ ಜಾಗನಲ್ಲೇ ನಾವು ನಮ್ಮ ಟೆಂಪ್ರರಿ ಆಫೀಸ್ನ ಎಸ್ಟಾಬ್ಲಿಷ್ ಮಾಡಿಕೊಂಡು ಅಲ್ಲೇ ಕುರ್ಚಿ ಟೇಬಲ್ಗಳನ್ನು ಹಾಕಿ ಕೊನೆಗೆ ಯಾವ ಜನರನ್ನ ಎಲ್ಲೆಲ್ಲಿ ಕಳಿಸ್ಬೇಕು ಅಂತೆಲ್ಲನೂ ಹೇಳಿಬಿಟ್ಟು ನಮಗೆ ಒಂದು ರೇಷಿಯೋ ಇದೆ, ಇಷ್ಟು ಜನ ಅಪರಾಧಿಗಳಿತ್ತು ಅಂತಂದರೆ ಇಷ್ಟು ಜನರ ಪೊಲೀಸ್ ಎಸ್ಕಾರ್ಟ್ನಲ್ಲಿ ಕಳಿಸ್ಕೊಡ್ಬೇಕು ಅಂತ. ಆ ರೀತಿ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ ನಮಗೆ. ಸುಮ್ಮನೆ ಹೆಸರಿಗೆ ಮಾತ್ರ ಒಂದು ಬಸ್ಗೆ ಒಬ್ಬ ಕಾನ್ಸ್ಟೇಬಲ್ನ ಹಾಕಿ ನಾವು ಕಳಿಸ್ತಾ ಇದ್ವಿ. ಅಲ್ಲಿ 55 ಜನ ಇರ್ತಾಯಿದ್ರು. ಅವ್ರ ಹತ್ರ ನಾವು ಯಾರು ನಿಂತು ಹೋಗಲ್ಲ, ನಾವು ಕೂತ್ಕೊಂಡೇ ಹೋಗೋದು ಅಂತ. ಒಂದು ಬಸ್ಸಿನ ಕೆಪಾಸಿಟಿ ಎಷ್ಟು, ಅಷ್ಟು ಜನರನ್ನು ಮಾತ್ರ ನಾವು ಬಸ್ಸಿಗೆ ಕೂರಿಸಿ ಅವ್ರನ್ನ ಕಳಿಸ್ಕೊಡ್ತಾ ಇದ್ವಿ. ಅಯ್ಯೋ, ಮಿಸ್ಟರ್ ಜಯಪ್ರಕಾಶ್ ಅವರು ಎಷ್ಟು ಕೆಲಸ ಮಾಡಿದ್ದಾರೆ, ಮತ್ತು ಶಿವಮೊಗ್ಗ ನಗರದ ಪೊಲೀಸ್ನವರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತಂದರೆ ನನಗೆ ಈ ಪ್ರತಿಯೊಂದು ನನ್ನ ಕಣ್ಮುಂದೆ ಇದೆ, ಪ್ರತಿಯೊಂದೂ. ಅದಕ್ಕೆ ಅವ್ರನ್ನ ಕರ್ಕೊಂಡು ಬಂದು ಕೋಟೆ ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರನ್ನ ವ್ಯಾನ್ನಿಂದ ಕೆಳಗಡೆಗೆ ಇಳಿಸ್ತಾ ಇದ್ದಿದ್ದು, ಇವ್ರನ್ನೆಲ್ಲರೂ ಬೇರೆ ನಮಗೆ ಕೋಟೆ ಪೊಲೀಸ್ ಸ್ಟೇಷನ್ನಲ್ಲಿ ಇದ್ದಂತಹ ಓಪನ್ ಜಾಗ, ಅಲ್ಲಿದ್ದಷ್ಟು ಸ್ಪೇಸ್ ಇನ್ನು ಬೇರೆ ಯಾವ ಸ್ಟೇಷನಲ್ಲೂ ಇರಲಿಲ್ಲ. ಸೊ ಅವ್ರನ್ನ ಎಲ್ಲೆಲ್ಲಿ ಕೂರಿಸ್ತಾ ಇದ್ವಿ, ಮತ್ತು ಅದ್ರದ್ದು ಇನ್ವೆಸ್ಟಿಗೇಷನ್ ಟೀಮ್ ಎಲ್ಲೆಲ್ಲಿ ಕೂರ್ತಾಯಿದ್ರು, ಅವ್ರು ಏನೇನೇನೇನು ಕೆಲಸ ಮಾಡ್ತಾಯಿದ್ರು, ಅವ್ರು ಅಷ್ಟು ಜನರನ್ನ ಹೆಸರನ್ನ ಬರ್ಕೊತಾಯಿದ್ರು. ಈಗ ನಾನು ಒಂದು ಬಸ್ಸನ್ನು ಬಳ್ಳಾರಿಗೆ ಕಳಿಸ್ತೀವಿ ಅಂತ ಇಟ್ಕೊಳ್ಳೋಣ, ಅಲ್ಲಿ 54 ಜನರ ಹೆಸರಿತ್ತು ಅಂತಂದರೆ ನಮ್ಮ ಪೊಲೀಸ್ ಪೇದೆ ಆ ರಿಮಾಂಡ್ ಅಪ್ಲಿಕೇಶನ್ನ ತೊಗೊಂಡೋಗಿ ಬಳ್ಳಾರಿ ಸೂಪರಿಂಟೆಂಡಿಗೆ ಕೊಟ್ಟಾಗ ಅದರಲ್ಲಿ ಏನು ಬರೆದಿರ್ತಾರೆ, 54 ವ್ಯಕ್ತಿಗಳಿರಬೇಕು, 54 ಏನು ಹೆಸರುಗಳು ಬರೆದಿರ್ತೀವಿ ಅದು ಸರಿಯಾಗಿ ಟ್ಯಾಲಿ ಆಗಬೇಕು. ಯಾರೇ ಒಬ್ಬರು ಇಲ್ಲ ಅಂದ್ರೂ ನಮಗೆ ಕಷ್ಟ ಆಗ್ತಾಯಿತ್ತು. ನಮಗೆ ರೈತರುಗಳು ನಮ್ಮ ಜೊತೆ ಎಷ್ಟು ಸಹಕಾರ ಕೊಟ್ಟರು ಅಂದರೆ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಇಳಿದ್ಬಿಟ್ಟು ಹೊರಟೋಗ್ಬೋದಾಗಿತ್ತು ಅವರು. ಆ ರೀತಿ ಆಗ್ತಿರಲಿಲ್ಲ. ನಾವು 50 ಜನರನ್ನ ಒಂದು ಲಿಸ್ಟನ್ನ ಕಳಿಸ್ಕೊಟ್ರೆ ಅವರು ಆ ಸಂಬಂಧಪಟ್ಟಂತಹ ಜೈಲ್ ಸೂಪರಿಂಟೆಂಡೆಂಟ್ ಮುಂದೆ ನಾವು ಅವ್ರನ್ನ ಪ್ರೊಡ್ಯೂಸ್ ಮಾಡಿದಾಗ ಅಷ್ಟು ಜನರನ್ನು ಇರ್ತಾಯಿದ್ರು. ಈ ರೀತಿಯಾಗಿ ಇವತ್ತಿನ 18ನೇ ಬಸ್ಸು ಅಂತ ಇಟ್ಕೊಳ್ಳೋಣ, 18 ಬಸ್ ಬೇಕಾಯಿತು. ನಾನು 10-10:30 ಗಂಟೆಗೆ ಶುರುವಾಗಿ ಇವ್ರನ್ನೆಲ್ಲರನ್ನು ಕರೆಸಿ, ಇವ್ರನ್ನ ಹೆಸರುಗಳನ್ನ ಕರೆಸಿ ಅವ್ರನ್ನ ಈ ಬಸ್ಸಿಗೆ ತುಂಬಿ ಸರಿ ಇಂಥ ಒಬ್ಬ PC ಕಳಿಸಿ, ಅದಕ್ಕೆ ಯಾವ ಬಸ್ಸು, ಅದರ ರಿಜಿಸ್ಟ್ರೇಷನ್ ನಂಬರ್ ಏನು, ಡ್ರೈವರ್ ಹೆಸರೇನು, ಮತ್ತು ಅದು ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದನ್ನೆಲ್ಲನೂ ಬರೆದಿಟ್ಟುಕೊಂಡು ಇದ್ದು ಅವರನ್ನು ಕಳಿಸಿ ಕೊನೆಗೆ 18 ಬಸ್ ಇದ್ದು ಅವತ್ತು ಲೈಟ್ ಡೇ. ಒಂದೊಂದ್ಸರಿ ನಮಗೆ 24, 26 ಅದಕ್ಕಿಂತಲೂ ಜಾಸ್ತಿ ಬಸ್ಗಳನ್ನ ಕಳಿಸಿರೋ ಅಂಥ ಶಿವಮೊಗ್ಗದಿಂದ ಕಳಿಸ್ತಾ ಇದ್ದಿದ್ದು. ಆಗ್ತಾಯಿದ್ರು. ಶಿವಮೊಗ್ಗ ಸುತ್ತಮುತ್ತ ಭದ್ರಾವತಿ ಇವೆಲ್ಲನೂ ಆಗ್ತಾಯಿದ್ದಕ್ಕೆ ನಮಗೆ ಶಿವಮೊಗ್ಗದಲ್ಲಿ ಮಾತ್ರ ಇದನ್ನು ಮಾಡೋಕ್ಕೆ ಸಾಧ್ಯ ಆಗ್ತಾಯಿತ್ತು. ಇಷ್ಟು ಒಂದು ಮ್ಯಾಸಿವ್ ಕೆಲಸನ ಮಾಡ್ಕೋಬೇಕಾದ್ರೆ ನಿಮಗೊಂದು ದೊಡ್ಡ ಟೀಮ್ ಬೇಕಿತ್ತು. ಅಷ್ಟು ತಂಡನ ಒಂದು ಜಾಗದಲ್ಲಿ ಇಟ್ಕೊಳ್ಳೋಕ್ಕೆ ನಮಗೆ ಶಿವಮೊಗ್ಗದಲ್ಲಿ ಮಾತ್ರ ಸಾಧ್ಯ ಆಗ್ತಾಯಿತ್ತು. ಅವಾಗೆಲ್ಲನೂ ನಿಮಗೆ ಒಂದು ರೂರಲ್ ಪೊಲೀಸ್ ಸ್ಟೇಷನ್ ಸ್ಟ್ರೆಂಗ್ತ್ ಎಷ್ಟಿತ್ತು, ನಿಮಗೆ ಒಬ್ಬ PSI, 2 ಜನ ಹೆಡ್ ಕಾನ್ಸ್ಟೇಬಲ್ಸ್, ನಿಮಗೆ ಶಿರಾಳಕೊಪ್ಪ ಅಂತ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ 15 ಜನ ಇರ್ತಾಯಿದ್ರು. ಸ್ಯಾಂಕ್ಷನ್ ಸ್ಟ್ರೆಂಗ್ತ್. ಆ್ಯಕ್ಚುಯಲ್ ಸ್ಟ್ರೆಂಗ್ತ್ ಇನ್ನೂ ಕಮ್ಮಿ, ಇನ್ಯಾರು ರಿಟೈರ್ಮೆಂಟ್ ಆಗಿರುತ್ತೆ, ಇನ್ನೇನೋ ಆಗಿರುತ್ತೆ. ಒಂದು ಸಬ್ ಇನ್ಸ್ಪೆಕ್ಟರ್, 2 ಹೆಡ್ ಕಾನ್ಸ್ಟೇಬಲ್, 12 ಜನ PCಗಳಿರ್ತಾಯಿದ್ರು. 15 ಜನ ಈ ವಾಸ್ ದಿ ಸ್ಯಾಂಕ್ಷನ್ ಸ್ಟ್ರೆಂಗ್ತ್ ಆಫ್ ಎ ಪೊಲೀಸ್ ಸ್ಟೇಷನ್ ಇನ್ ಎ ರೂರಲ್ ಪೊಲೀಸ್ ಸ್ಟೇಷನ್. ಇಂಥ ಒಂದು ದೊಡ್ಡ ಕೆಲಸ ಇತ್ತು ಅಂತಂದರೆ, ಈ ರೀತಿಯಾದಂತಹ ಒಂದು ಸಂದರ್ಭ ನಿಮಗೆ ಶಿರಾಳಕೊಪ್ಪದಲ್ಲಿ ಬಂತು ಅಂತಂದರೆ ಅಲ್ಲಿರೋ 12 ಜನ ಪೊಲೀಸ್ನವರು ಏನು ಮಾಡೋಕ್ಕೆ ಸಾಧ್ಯ, ಅನ್ಲೆಸ್ ಬೇರೆ ಎಲ್ಲರೂ ಒಟ್ಟಿಗೆ ಸೇರಿ ಬಂದು ಅದನ್ನು ಮಾಡಬೇಕಾಯಿತು. ಸೊ ನಮ್ಗೆ ತುಂಬ ಟೀಮ್ ವರ್ಕ್ ಮತ್ತು ಕೋಆರ್ಡಿನೇಷನ್ ಬೇಕಿತ್ತು. ಕೋಆರ್ಡಿನೇಷನವ್ರಿಗೆ, ಪೊಲೀಸ್ನವ್ರಿಗೆ, ಕೋರ್ಟ್ನವ್ರಿಗೆ, KSRTCನವ್ರಿಗೆ, ಮತ್ತು
ಜೈಲ್ ಎಸ್ಟಾಬ್ಲಿಷ್ಮೆಂಟ್, ಸ್ಟೇಟ್ ವೈಡ್ ನೆಟ್ವರ್ಕ್, ಎಲ್ಲೆಲ್ಲಿ ಏನೇನಿದೆ ಅಂತ. ಸೊ ಈ ರೀತಿ ಮಾಡಿ ನಾವು ಕೊನೆ ಬಸ್ಸನ್ನು ಕಳಿಸೋ ಅಷ್ಟೊತ್ತಿಗೆ ಸುಮಾರು 3:30 3:45 ಆಗೋದು. ಬೆಳಗಿನ ಜಾವ. ಆವಾಗ ನಮ್ಮ BG ಅಯ್ಯಪ್ಪ ಅಂತ ದೊಡ್ಡಪೇಟೆಯಲ್ಲಿ ನಮ್ಮ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ದರು. ಅವರು ಬಸ್ ಸ್ಟ್ಯಾಂಡ್ಗೆ ಹೋಗಿ ಒಂದು ಫ್ಲಾಸ್ಕ್ನಲ್ಲಿ ಟೀ ತೊಗೊಂಬಂದು ನಮಗೆ ಕೊಡೋರು. ಸೊ ಒಂದು ಸಿಪ್ ತಗೊಂಡು ಕೊನೆಗಿಂದ ಅದನ್ನು ವಾಪಸ್ ಇಟ್ಟಾಗ ನಮ್ಮ ಟೇಬಲ್ ಮೇಲಿದ್ದ ವೈರ್ಲೆಸ್ನಲ್ಲಿ ಮೆಸೇಜ್ ಬರ್ತಾಯಿತ್ತು, ಮಿಲ್ಕ್ ವ್ಯಾನ್ ಸ್ಟಾಪ್ಡ್ ಅಟ್ ಮಾಚೇನಹಳ್ಳಿ. ಮತ್ತೆ ವರ್ಕ್ ಸ್ಟಾರ್ಟ್ 4 AM to 4 AM. ನಾನು ನಿಮಗೆ ಒಂದು ದಿವಸದ ಹೇಳ್ತಾ ಇದ್ದೀನಿ, ಇದೇ ರಿಪೀಟಾಗಿ ಬಂತು. ನಿಮ್ಮ ರೈತ ಚಳವಳಿ ಮುಗಿಯೋವರೆಗೂ ಶಿವಮೊಗ್ಗದ ಪೊಲೀಸ್ನವರು ಇಷ್ಟು ಕೆಲಸನ ಮಾಡ್ತಾಯಿದ್ರು. ಒಂದು ಅಹಿತಕರ ಘಟನೆ ನಡೀಲಿಲ್ಲ. ಒಂದು ಗಲಾಟೆ ಹೊಡೆದಾಟ ಒಂದು ಕೂಡ ಆಗಲಿಲ್ಲ. ಸೊ ಶಾಂತಿಯುತವಾಗಿ ಆಯಿತು. ಇದರಲ್ಲಿ ನಮ್ಮ ಜಯಪ್ರಕಾಶ್ ಅವ್ರ ಪಾತ್ರ ಬಹಳ ದೊಡ್ಡದು. ನಾನು ಒಬ್ಬ ಅಬ್ಸರ್ವರ್ ಆಗಿದ್ದು ನಾನು ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡಿಕೊಂಡಿದ್ದೆ. ಇದರದ್ದು ನಾಯಕತ್ವ ನಮ್ಮ SP BN ನಾಗರಾಜ್, ಅದರದ್ದು ಫುಲ್ ಎಕ್ಸಿಕ್ಯೂಷನ್ ಮಾಡಿದ್ದು ಮಿಸ್ಟರ್ T ಜಯಪ್ರಕಾಶ್ ಅವರು. ಹೀಗಾಯಿತು. ಸೊ ಇದು ನಮ್ಮ